ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಸರ್ಪಗಳ ರಾಜರಾದ ಶೇಷನಾಗ, ಅನಂತ, ಸಂಕರ್ಷಣ, ಆದಿಶೇಷ ಎಂದೇ ಕರೆಯಲ್ಪಡುವ ಶೇಷನಾಗರ ಬಗ್ಗೆ ತಿಳಿಯೋಣ. ಶೇಷನು ಕಶ್ಯಪ ಋಷಿ ಮತ್ತು ಅವನ ಹೆಂಡತಿ ಕದ್ರೆಗೆ ಜನಿಸಿದನು. ಕದ್ರ 1000 ಹಾವುಗಳಿಗೆ ಜನ್ಮ ನೀಡಿದಳು. ಅದರಲ್ಲಿ ಶೇಷನು ಹಿರಿಯವನು. ತನ್ನ ಸಹೋದರರ ಕ್ರೂರ ಕೃತ್ಯಗಳಿಗೆ ಬೇಸರಗೊಂಡು ಶೇಷನು ತನ್ನ ತಾಯಿ ಮತ್ತು ಸಂಬಂಧಿಕರನ್ನು ತೊರೆದು ಕಠಿಣವಾದ ತಪಸ್ಸನ್ನು ಮಾಡಿದನು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ವಾಗಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶೇಷನು ಭೂಮಿಯ ಮೇಲೆ 6 ಅವತಾರಗಳನ್ನು ಅವತರಿಸಿದನೆಂದು ಹೇಳಲಾಗುತ್ತದೆ. ಸತ್ಯಯುಗದಲ್ಲಿ ನರಸಿಂಹನ ಅವತಾರಕ್ಕಾಗಿ ನರಸಿಂಹನ ಆಸನವಾಗಿ ರೂಪ ತಾಳಿದನು. ತ್ರೇತಾಯುಗದಲ್ಲಿ ಶೇಷನು ರಾಮನ ಸಹೋದರನಾಗಿ ಲಕ್ಷ್ಮಣನಾಗಿ ಜನಿಸಿದನು. ಇನ್ನು ಅನೇಕ ಯುಗದಲ್ಲಿ ಅವತಾರವನ್ನು ಶೇಷನಾಗನು ತಾಳಿದನು. ವಿಷ್ಣುವಿನೊಂದಿಗೆ ಶೇಷನಾಗನಿಗೆ ಇರುವಂಥ ಅದ್ಭುತವಾದ ಸಂಬಂಧ ಅವತಾರಗಳಲ್ಲಿ ನಾವು ನೋಡಬಹುದು. ಶೇಷನಾಗ ವಾಸಸ್ಥಾನವು ವೈಕುಂಠದಲ್ಲಿರುವ ಕ್ಷೀರಸಾಗರದಲ್ಲಿ ಪಾತಾಳವಾಗಿದೆ. ತಂದೆ ಕಶ್ಯಪ, ತಾಯಿ ಕದ್ರು. ಶೇಷನಾಗನ ಒಡಹುಟ್ಟಿದವರು ಮಾನಸ, ವಾಸಕಿ ಮತ್ತು ತಕ್ಷಕ ಸೇರಿದಂತೆ ಹಲವರು. ಶೇಷನಾಗನ ಪತ್ನಿ ನಾಗಲಕ್ಷ್ಮಿ, ಮಕ್ಕಳು ಸುಲೋಚನ. ಶ್ರೀ ಮಹಾವಿಷ್ಣುವಿನೊಂದಿಗೆ ಶೇಷನಾಗನ ಒಡನಾಟ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತಿಳಿಸುತ್ತೇವೆ. ಹೀಗೆ ನೋಡ್ತಾ ಇರಿ ಶ್ರೀ ವಿಷ್ಣು ಟಿವಿ. ನಮಸ್ಕಾರ.